ಹಾವೇರಿಯಲ್ಲಿ 12 ವರ್ಷದ ಬಾಲಕನ ಕಿಡ್ನಾಪ್ಗೆ ಯತ್ನ ಆಗಿದೆ. ಬಾಲಕ ಮೊಹಮ್ಮದ್ ಅಯಾನ್ ಕಿಡ್ನಾಪ್ಗೆ ಯತ್ನಿಸಿದ ದುಷ್ಕರ್ಮಿ ಹಾವೇರಿ ನಗರದ ಪುರದ ಓಣಿ ನಿವಾಸಿ. ಈ ಬಾಲಕ ಮಾರುತಿ ವ್ಯಾನ್ನಲ್ಲಿ ಬಂದಿದ್ದ ಅಪಹರಣಕಾರರು ಆ ಕಿಡ್ನಾಪರ್ಸ್ ಮಾಸ್ಕ್ ಅನ್ನು ಧರಿಸಿದ್ರು. 4 ಜನ ಈ ಮಾಸ್ಕ್ ಧರಿಸಿದಂತ 4ವರಿಂದ ಕಿಡ್ನಾಪ್ಗೆ ಯತ್ನ ಆಗಿದೆ. ಜೊತೆಗೆ ವಿಫಲ ಕೂಡ ಆಗಿದೆ. ಅದೃಷ್ಟದಿಂದ ಮುಖ ಹಾಗೂ ಬೆನ್ನಿಗೆ ಹಲ್ಲೆ ಮಾಡಿ ಆ ಬಾಲಕನನ್ನ ಕಿಡ್ನಾಪ್ ಮಾಡಿದ್ರು. ಈ ರೀತಿಯಾಗಿ ಕಿಡ್ನಾಪ್ ಮಾಡಿ ಒಮಿನಿ ವ್ಯಾನ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು ಕಿಡ್ನಾಪರ್ಸ್. ಆಗ ಮಾರ್ಗದ ಮಧ್ಯದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಗಾಡಿ ನಿಲ್ಲಿಸ್ತಾರೆ ಈ ಅಪಹರಣಕಾರರು. ಆ ಗಾಡಿ ನಿಲ್ಲಿಸಿದ್ದಷ್ಟೇ ತಡ ಆ ವ್ಯಾನ್ ನಿಂದ ಜಿಗಿದು ಆ ಬಾಲಕ ಎಸ್ಕೇಪ್ ಆಗಿ ಪವಾಡ ಅದೃಷ್ಟದಿಂದ ಎಸ್ಕೇಪ್ ಆಗಿದ್ದಾರೆ. ಹಾವೇರಿ ನಿವಾಸಿಗಳಲ್ಲಿ ಕಿಡ್ನಾಪರ್ಸ್ನ ಆತಂಕ ಹೆಚ್ಚಾಗಿದೆ. ಹಾವೇರಿ ನಗರದ ಪುರದ ಓಣಿಯ ನಿವಾಸಿ ಮೊಹಮ್ಮದ್ ಅಯಾನ್ ಅನ್ನುವಂಥ 6ನೇ ತರಗತಿ ಬಾಲಕನನ್ನು ನಿನ್ನೆ ಸಂಜೆ 4 ಜನ ಮುಸುಕುದಾರಿಗಳು ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಬಾಲಕನ ಚಾಲಾಕಿತನದಿಂದ ಬಾಲಕ ಆ ಕಿಡ್ನಾಪರ್ಸಿಂದ ಪಾರಾಗಿ ಬಂದಿದ್ದಾನೆ. ಮೊಹಮ್ಮದ್ ಅಯಾನ್, ಎಲ್ಲಿ ಹೋಗಿದ್ರಿ ನಿನ್ನೆ? ಮದರ್ಸೆ ಹೊಂಟಿದ್ದೀರಿ. ಅಲ್ಲಿ ಹೋಗೋ ಮುಂದೆ ಇಲ್ಲಿ ಕೈ ಹಿಡಿದು ಜಕ್ಕಂದ್ರಿ. ಮತ್ತೆ ಹಿಂಗೆ ಬಾಯಿ ಹಾಕಿ ಬಾಯಿಗೆ ನಾವು ಒದ್ರಾಕತ್ತಿದ್ದೀರಿ. ಬಾಯಿಗೆ ಹಿಂಗೆ ಹಾಕಿ ಕರ್ಕೊಂಡು ಹೋದ್ರಿ. ಎಷ್ಟು ಜನ ಇದ್ರಪ್ಪ? 4 ಜನ. 4 ಜನ. ಅಪ್ಪಿ, ಈಗ 4 ಜನ ಏನಾರ ಗುರ್ತು ಹಿಡಿತೀಯ ಅಥವಾ ಏನ ಮಕ್ಕಕ್ಕೆ ಏನಾರ ಹಾಕೊಂಬಂದಿದ್ರ? ಮಕ್ಕಕ್ಕೆ ಹಾಕೊಂಬಂದಿದ್ರಿ ಮಾಸ್ಕ್ ಹಾಕೊಂಡಿದ್ರೆ. ಯಾವ ಕಲರ್ ಇದ್ವು ಅವು? ಬ್ಲ್ಯಾಕ್ ಕಲರ್ ರೀ. ಅರ್ಬಿನೂ ಬ್ಲ್ಯಾಕ್ ಕಲರ್ ಐತ್ವಿ ರೀ. ಅವ್ರ ಅರ್ಬಿನೂ ಬ್ಲ್ಯಾಕ್ ಕಲರ್, ಡ್ರೆಸ್ಸು ಬ್ಲ್ಯಾಕ್ ಕಲರ್ ಇದ್ವು, ಮಾಸ್ಕು ಬ್ಲ್ಯಾಕ್ ಕಲರ್ ಇತ್ತು. ಹಾಂ 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 ಹಾಂ. ಯಾವ ಗಾಡಿ? ಇಕೋ ಗಾಡಿ ಒಳಗೆ ಕರ್ಕೊಂಡು ನಿನ್ನೆ ಹೆಂಗೆ ಒಳಗೆ ಎಳ್ಕೊಂಡ್ರು ಅವರು? ಕೈ ಹಾಕಿ ಜಕ್ಕಂದ್ರಿ. ಕಾಲು ಕೈ ಹಾಕಿ ಹಿಡ್ಕೊಂಡು ಕುಂದಿಸ್ಕೊಂಡ್ರಿ. ಏನಂತ ಹೇಳಿದ್ರು ಅವ್ರು? ನೀ ಕೇಳಿದ್ರೆ ಎಷ್ಟು ಮಂದಿ ಅಣ್ಣಾರ ಅಂತ ಕೇಳಿದ್ರಿ. ನಾ 7 ಮಂದಿ ಅಂದಿರಿ. ಮತ್ತೆ ಅಲ್ಲಿ ಅವ್ರು ಗಾಡಿ ನಿಲ್ಲಿಸಿ 2 ಮಂದಿ ಹೋದ್ರಿ. ನಾವು ಓಡ್ ಬಂದಿರಿ ಸರ್. ನಿನ್ನೆ 7 ಗಂಟೆಗೆ ಗೊತ್ತಾತ್ರಿ ಸರ್. 7 ಕಾಲಿಗೆ 7 ಕಾಲಿಗೆ ಗೊತ್ತಾತ್ರಿ. ಆಮೇಲೆ ನಾವು ಹುಡ್ಕಾಕ್ ಹೋದ್ರಿ, ಸಿಗಲಿಲ್ಲ. ಈಗ ನಾವು ಅಲ್ಲಿ ಮದರ್ಸಾಕ್ಕೆ ಹೋಗಿದ್ರಿ ಕೇಳಕ್ಕೆ. ಅವ್ರು ಏನೈತಿ ಬಂದಿಲ್ಲ ಅಂತ ಹೇಳಿದ್ರಿ. ಅಷ್ಟರೊಳಗೆ ಇವ ಮನೆಗೆ ಬಂದಿದ್ರಿ. ಓಡಿ 7 ಕಾಲಿಗೆ ಬಂದಿದ್ರಿ. 7 ಕಾಲಿಗೆ ಬಂದ್ರು. ಕಂಪ್ಲೇಂಟ್ ಏನಾರ ಮಾಡಿರ? ಕಂಪ್ಲೇಂಟ್ ಮಾಡೀವ್ರಿ. FIR ಆಗಿದೆ. ಈಗ FIR ಮಾಡ್ಯಾರ, ಕೇಸ್ ಮಾಡ್ಕೊಂಡಾರ? ಆಗೈತೆ ಅಂತ್ರಿ, ಕೇಸ್ ಆಗೈತೆ. ಕೇಸ್ ಆಗಿದೆ. ನಮಗೆ ಆಗಿದಂಥ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು. ಪುಟ್ಟ ಮಕ್ಕಳು ಇರ್ತಾರೆ, ಅವ್ರಿಗೆ ರಕ್ಷಣೆ ಜವಾಬ್ದಾರಿ ಪೊಲೀಸರ ಮೇಲಿದೆ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚಲಿ ಅಂತ ಅವರು ಕೋರ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.